ನಮಸ್ಕಾರ, ಹೇಗಿದ್ದೀರಾ? ಸ್ವಶೈಲ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಅನ್ಕೋತೀರಾ ಅಲ್ವಾ, ಏನು ಇವ್ರು ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಒಂದೊಂದು ವೀಡಿಯೋ ಹಾಕ್ತಾರೆ, ಮದುವೆ ವೀಡಿಯೋನ 4-5 ತಿಂಗಳಿಂದ ಪೋಸ್ಟ್ ಮಾಡ್ತಾನೇ ಇದ್ದಾರೆ, ಅದು ಒಂದು ಮದುವೆ ದಿನ ಅಂತೇಳಿ. ಸಾರಿ ಅಂತ ಕೇಳ್ತಾ ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಹಾಗೆ ಕಮೆಂಟ್ ಮಾಡಿ ವಿಚಾರಿಸ್ಕೊಂಡಿದ್ದೀರಾ, ಅವರಿಗೆ ಸಾರಿ, ಹಾಗೆ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬೇಗ ಬರಬೇಕಿತ್ತು, 2 ತಿಂಗಳ ಹಿಂದೆನೇ ಬರಬೇಕಿತ್ತು. ಸೊ ಕಾರಣಾಂತರಗಳಿಂದ ಯೂಟ್ಯೂಬಿಂದ ಸ್ವಲ್ಪ ದೂರ ಉಳಿಬೇಕಾಗಿ ಬಂತು. ಹೊಸ ಜವಾಬ್ದಾರಿಗಳು, ಪರಿಸ್ಥಿತಿ, ಮನಸ್ಥಿತಿ ಎಲ್ಲ ಸ್ವಲ್ಪ ಹಾಗೆ ಹೀಗೆ ಆಗಿದ್ದರಿಂದ ಯೂಟ್ಯೂಬ್ ಕಡೆ ನೋಡೋದಕ್ಕಾಗಲಿಲ್ಲ, ಗಮನ ಕೊಡೋದಕ್ಕಾಗಲಿಲ್ಲ. ಹಾಗಾಗಿ ಇಷ್ಟು ದಿನ ವ್ಲಾಗ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಪ್ರೀತಿಯಿಂದ, ತುಂಬ ಕಾಳಜಿಯಿಂದ ವಿಚಾರಿಸ್ಕೊಂಡವ್ರೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ, ಏನಾಯಿತು, ಯಾಕೆ ವ್ಲಾಗ್ಸ್ಗಳು ಬರ್ತಿಲ್ಲ, ಹುಷಾರಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಅಟ್ಲೀಸ್ಟ್ ಸಣ್ಣದಾಗಾದರೂ ವ್ಲಾಗ್ಗಳನ್ನ ಮಾಡಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಿದ್ರಿ. ಅದು ತುಂಬ ಜನ ಅಂತ ಕೇಳಲ್ಲ, ಹೌದು 1, 2, 3, 4 ಈ ರೀತಿ ಕಮೆಂಟ್ಗಳೇ ಬಂತು, ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಕೇಳೋ ಸಲುವಾಗಿ. ನನಗೆ ಅದೇ ಖಂಡಿತ ದೊಡ್ಡದು. ಇವತ್ತು ಈ ವ್ಲಾಗ್ ಮಾಡ್ತಿರೋದಕ್ಕೆ ಅದೇ ಸ್ಫೂರ್ತಿ ಅಂತಲೂ ಹೇಳ್ತೀನಿ. ಅರ್ಧ ಭಾಗ ಏನಂದರೆ, ನಾನು ಮದುವೆ ವ್ಲಾಗ್ನ ಅರ್ಧ ಮಾಡಿ ಬಿಟ್ಟಿದ್ದೀನಿ ಅನ್ನೋದು ತುಂಬ ದಿವಸದಿಂದ ಮನಸ್ಸಲ್ಲಿತ್ತು, ಇದನ್ನು ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋಣ ಅಂತೇಳಿ. ಹಾಗೆ ನಿಮ್ಮ ಕಮೆಂಟ್ ಕೂಡ ಅದಕ್ಕೆ ಜಾಸ್ತಿ ಒತ್ತಾಸೆ, ಒಂದು ಜಾಸ್ತಿ ಮೋಟಿವೇಶನ್ ಮಾಡ್ತು ಅನ್ಬೋದು. ಇಷ್ಟು ಬೇಗ ಈ ವ್ಲಾಗ್ ಬರೋದಕ್ಕೆ ಕಾರಣ ನಿಮ್ಮ ಕಮೆಂಟೇ ಅಂತ ಖುಷಿಯಿಂದ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನಿಗೆ. ನಿಮ್ಮಿಂದಾಗಿ ಈ ವ್ಲಾಗ್ ಬರ್ತಿದೆ ಇವತ್ತು. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ, ಮದುವೆ ವ್ಲಾಗ್ನ ಅರ್ಧದಲ್ಲೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದೇ ವ್ಲಾಗಿಂದ ಶುರು ಮಾಡ್ತಿದ್ದೀನಿ. ನನಗೆ ಯಾವುದೇ ಉದ್ದೇಶ ಇಲ್ಲ ಈ ವ್ಲಾಗ್ನ ಇಲ್ಲೇ ಇನ್ಕಂಪ್ಲೀಟ್ ಮಾಡಬೇಕು ಅಂತೇಳಿ. ತುಂಬ ಇಷ್ಟಪಟ್ಟು ತುಂಬ ಆಸೆಯಿಂದ ಈ ವ್ಲಾಗ್ಗಳನ್ನೆಲ್ಲ ಮಾಡ್ಕೊಂಡಿದ್ದು ನಾನು. ಆ್ಯಕ್ಚುಲಿ ಈ ಮದುವೆ ಓಡಾಟ ಕೂಡ ತುಂಬ ಆಸೆಯಿಂದನೇ ಮಾಡಿದ್ದು. ಇದು ಬೇಗ ಬರಬೇಕಿತ್ತು, ಅದೇ ತುಂಬ ಲೇಟಾಗಿ ಹೋಗಿದೆ. ಸೊ ಸಾರಿ ಕೇಳ್ತೀನಿ. ಅದಕ್ಕೆ ಶಶಿಗೂ ಕೂಡ ಹೇಳಬೇಕು, ಯಾಕಂದರೆ ಅವ್ರದ್ದೇ ಮದುವೆ ವ್ಲಾಗ್ ತುಂಬ ಲೇಟಾಗಿ ಆಗ್ತಿದ್ದೀನಿ. ಆ್ಯಕ್ಚುಲಿ ತುಂಬ ಡೀಟೇಲಾಗಿ ಯಾವುದೂ ಮಿಸ್ ಆಗಬಾರ್ದು ಅಂತ ತುಂಬ ಕಾಳಜಿ ವಹಿಸಿ ಮಾಡ್ಕೊಂಡಿದ್ದು, ಅಥವಾ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲನೂ ಕವರ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ನಮ್ಮದೇ ಮನೆ ಮದುವೆ ಅಂದಾಗ ಸ್ವಲ್ಪ ಜಾಸ್ತಿ ಓಡಾಟಗಳಿರುತ್ತೆ ಅಲ್ವಾ, ಅಲ್ಲಿ ಇಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾನೇ ಇರುತ್ತೆ. ಆದರೂ ಸಾಕಷ್ಟು ಕವರ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕೆ ತುಂಬ ಜನ ತಲೆ ತಿಂದ್ಬಿಟ್ಟಿದ್ದೀನಿ ಕೂಡ. ಯಾರನ್ನಾದರೂ ನಾನು ಬೇರೆ ವಿಷಯಕ್ಕೆ ಕರೆದ್ರೂ ವೀಡಿಯೋ ಮಾಡೋಕ್ಕೆ ಕರಿತಿದ್ದೀನಿ ಅಂತ ಅನ್ಕೋತಿದ್ರು. ಸೊ ಈ ವಿಡಿಯೋಗೆ ತುಂಬ ಜನರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಸೊ ಅವ್ರಿಗೆಲ್ಲ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಹೇಳ್ತಾ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪ್ರತಿ ಸಲ ಒಂದು ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ಶುರು ಮಾಡುವಾಗ ಯಾವಾಗಲೂ ಹೇಳ್ತಿದ್ದೆ ನಾನು, ಮುಂದಿನ ಸಲ ಈ ರೀತಿ ಆಗದೆ ಇರಲಿ, ನಾನು ಇಷ್ಟು ಲಾಂಗ್ ಡಿಸ್ಟೆನ್ಸ್ ಯಾವಾಗಲೂ ತೊಗೊಳ್ದೇ ಇರೋ ರೀತಿಯಲ್ಲಿ ಆಗಲಿ ಅಂತ. ಆದರೆ ಈ ಸಲ ಹೇಳಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಗೊತ್ತಿಲ್ಲ ನನಗೆ ಇದನ್ನು ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ನಾನು ಮದುವೆ ವೀಡಿಯೋಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರನೇ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ಬೋದು. ಯಾಕಂದರೆ ಇದನ್ನು ಇನ್ಕಂಪ್ಲೀಟ್ ಮಾಡಿ ಬಿಡೋದಕ್ಕೆ ನನಗೆ ಚೂರು ಇಷ್ಟ ಇಲ್ಲ. ಯಾಕಂದರೆ ಇದು ಶಶಿ ಮದುವೆ ವೀಡಿಯೋ. ಇದು ಯೂಟ್ಯೂಬಲ್ಲಿರೋದ್ರಿಂದ ನನ್ನ ಚಾನಲ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಆ ವಿಡಿಯೋ ಇರುತ್ತೆ. ಅವರಿಗೆ ಲೈಫ್ ಲಾಂಗ್ ಮೆಮೊರಿ. ನಮಗೂ ಕೂಡ ನಮ್ಮ ಮನೆಗಳಲ್ಲಿ, ಅಂದರೆ ನಮ್ಮ ಕುಟುಂಬಗಳಲ್ಲಿ ಯಾವುದೇ ರೀತಿ ಫಂಕ್ಷನ್ ಆದರೂ ನಾವು ಹೇಳಿ ಅಥವಾ ಕೇಳಿ ಏನೂ ಮಾಡಲಿಲ್ಲ ಅಂದರೂ ಕೂಡ ನಮ್ಮ ವೀಡಿಯೋಸ್ ಅಥವಾ ಫೋಟೋಸು, ಕ್ಯಾಂಡಿಡ್ ಆಗಲಿ ಎಲ್ಲನೂ ಇರ್ತಿತ್ತು. ಎಲ್ಲರದು ಕೂಡ ಇರ್ತಿತ್ತು. ಅದಕ್ಕೆ ಕಾರಣ ಶಶಿ. ಆ್ಯಕ್ಚುಲಿ ಶಶಿ ತುಂಬ ಒಳ್ಳೆ ಫೋಟೋಗ್ರಾಫರ್ ಕೂಡ. ನಾವು ಹೇಳಿದರು ಕೇಳದೇ ಇದ್ದರೂ ಕೂಡ ಅವರಿಗೆ ಒಂದು ಫೋಟೋಗ್ರಫಿ ಹಾಬಿ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಫೋಟೋಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಿದ್ರು. ಹೇಳಬೇಕಂದ್ರೆ ನನ್ನ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಫೋಟೋಗಳು ತೆಗೆದಿರೋದು ಶಶಿನೇ, ಗೊತ್ತಿದ್ದು ಗೊತ್ತಿಲ್ಲದೇನು. ಆವಾಗಲೂ ಕ್ಯಾಮ್ರಾ ಫೋನೆಲ್ಲ ಇತ್ತು ಕೈಯಲ್ಲಿ, ಆದರೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅನ್ಬೋದು ನನಗೆ. ನನ್ನ ಮಕ್ಕಳು ಫೋಟೋ ತೆಗಿಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ. ಆದರೆ ಇವಾಗ ನನ್ನ ಮಕ್ಕಳದ್ದು ಏನು ಚಿಕ್ಕ ವಯಸ್ಸಿನ ಫೋಟೋಗಳಿದೆ, ಅದರಲ್ಲಿ 3/4 ಭಾಗ ಶಶಿ ಕೊಡುಗೆನೇ ಅನ್ಬೋದು. ಅಂಥವ್ರ ಮದುವೆನ ಒಂದು ಮೆಮೊರಿಯಾಗಿ ಕೊಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಒಂದು ಸ್ಮಾಲ್ ರಿಟರ್ನ್ ಗಿಫ್ಟ್ ಅನ್ಬೋದು ಅವರಿಗೋಸ್ಕರ. ಹಾಗಾಗಿ ಇದನ್ನು ಅರ್ಧಂಬರ್ಧ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಯಾವತ್ತಿದ್ರೂ ಹಾಕಲೇಬೇಕಿತ್ತು. ಹಿಂದೆನೇ ಪ್ರಯತ್ನ ಪಟ್ಟಿದ್ದೆ,
ಮಾಡೋಣ ಅಂತೇಳಿ ಅದು ಯಾಕೋ ಕಾಲ ಕೂಡಿ ಬರ್ತಾನೆ ಇರಲಿಲ್ಲ. ಆದರೆ ನಿಮ್ಮ ಕಮೆಂಟ್ ಇದೆಲ್ಲ, ನಿಮ್ಮ 1-2 ಕಮೆಂಟೇ ನನಗೆ ನಿಜವಾಗ್ಲೂ ಒಂದು ದೊಡ್ಡ ಸ್ಫೂರ್ತಿಯಾಗಿ, ಹೌದು ಮಾಡಲೇಬೇಕು, ಯಾರೋ ನಮಗೋಸ್ಕರ ಕಾಯ್ತಿದ್ದಾರೆ, ಯಾರಿಗೋ ನಮ್ಮ ಕೆಲಸ ಅಲ್ಪ ಸ್ವಲ್ಪ ಆದರೂ ಇಷ್ಟ ಆಗಿ ಮತ್ತು ಅವ್ರು ನಮ್ಮ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದಾಗ ನಾವು ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತೇಳಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಗೊತ್ತಾ, ಮಧ್ಯರಾತ್ರಿ 12 ಗಂಟೆ. ತುಂಬ ದಿವಸ ಅಂದರೆ 2-3 ದಿವಸದ ಹಿಂದೆಯೇ ಅನ್ಕೋತಿದ್ದೆ ಮಾಡೋಣ ಅಂತೇಳಿ. ಅದರ ಪ್ರೊಸೆಸ್ ನಡೀತಿತ್ತು, ಆದರೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ ನನಗೆ. ಇವಾಗ ಟೈಮ್ ಮಾಡಿಕೊಂಡು ಕೊಡ್ತಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಶುರು. ಹಿಂದಿನ ವ್ಲಾಗ್ನ ಕಂಟಿನ್ಯೂಯೇಷನ್ ಅನ್ಬೋದು. ಅಂದರೆ ಹಿಂದಿನ ವ್ಲಾಗ್ನಲ್ಲಿ ಅರಿಶಿನ ಶಾಸ್ತ್ರಗಳ ಹೇಗೆ ನಡೀತು ಬಳೆ ಶಾಸ್ತ್ರದ ಜೊತೆಗೆ ಅಂತೆಲ್ಲ ತೋರಿಸಿದ್ದೆ. ಹಾಗೆ ಹೇಳಿದೆ ಕೂಡ ನಾಳೆ ಚೌಟ್ರಿಗೆ ಹೊರಡೋ ಅಂಥ ದಿನ ಅಂತೇಳಿ. ಅದನ್ನು ವ್ಲಾಗ್ ಬಿಗಿನಿಂಗಲ್ಲೇ ನೋಡಿದ್ದೀರಾ. ಮನೆಯೆಲ್ಲ ರೆಡಿ ಆಗಿತ್ತು, ಹೂವಿನ ಅಲಂಕಾರದ ಜೊತೆಗೆ ಮದುವೆ ಮನೆ ರೀತಿ ಕಾಣ್ತಿತ್ತು. ದೇವರಿಗೆ ಪೂಜೆ ಮಾಡಿ ನಮ್ಮ ಟಿಫನ್ ಎಲ್ಲ ಮುಗಿಸಿ ನಾವೆಲ್ಲ ರೆಡಿಯಾಗಿ ಮದುವೆಗೆ ಬೇಕಾದಂಥ ಸಾಮಾನೆಲ್ಲ ಒಟ್ಟಿಗೆ ಇಟ್ಟು ಅದನ್ನೆಲ್ಲ ನೀಟಾಗಿ ತೊಗೊಂಡಿದ್ದೀವ ಅಂತೆಲ್ಲ ಹುಷಾರಾಗಿ ಚೆಕ್ ಮಾಡಿಕೊಂಡು ಹೊರಟಿದಂಥದ್ದು. ಯಾಕಂದರೆ ಈಗಾಗಲೇ ಹೇಳಿದೆ ನಾನು, ಮದುವೆ ಇರೋದು ತುಂಬ ದೂರಿನ ದೇವಸ್ಥಾನದಲ್ಲಿ ಅಂತೇಳಿ. ನಾವು ಮನೇಲಿ ಏನೇ ಮರ್ತು ಬಂದರೂ ಕೂಡ ಮತ್ತು ವಾಪಸ್ ಹೋಗಿ ತರ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಇಷ್ಟು ದೂರ ಬಂದಮೇಲೆ ಏನು ಮರ್ತರೂ ಮರ್ತಂಗೇನೆ ಲೆಕ್ಕ ಅಂತೇಳಿ ಮದುವೆಗೆ ಬೇಕಾಗೋಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಇಟ್ಟು ಜೋಡಿಸಿದ್ರು, ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ ಅಂತ. ಮನುಷ್ಯರು ಕೂರಕ್ಕೆ ಮುಂಚೆ ಮದುವೆ ಸಾಮಾನೆಲ್ಲ ಹೋದ್ಮೇಲೆ ಮನೇಲಿ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಹೊರಟಂಥದ್ದು. ಬೇಗ ಹೊರಡಬೇಕು ಅಂದ್ಕೊಂಡ್ವಿ. ಗೊತ್ತೇ ಇರುತ್ತಲ್ಲ, ಮದುವೆ ಮನೆ ಅಂದರೆ ಬೇಗ ಅಂದರೆ ಲೇಟೇ ಅಂತ ಅರ್ಥ ಹೇಳಿ. 11 ಗಂಟೆಗೆ ಅಂದ್ಕೊಂಡ್ವಿ, 12 ಆ ರೀತಿ ಹೊರಟಿದ್ದಂಥದ್ದು. ಹಾಗೆ ಬರ್ತಾ ಮಧ್ಯ ರೋಡಲ್ಲೇ ಅಂದರೆ ದಾರಿನಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಕೂಡ ಬಂದಿದ್ದು. ಯಾಕಂದರೆ ಇಲ್ಲಿ ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗೋಗುತ್ತೆ ಅಂತ. ಅಲ್ಲೇ ಯಾವುದು ಹೋಟೆಲ್ ಅಮರಾವತಿ ಅಂತ ಮೈಸೂರು ರೋಡಲ್ಲಿ ಬರುತ್ತೆ. ಫಸ್ಟ್ ಟೈಮ್ ಹೋಗಿದ್ದು, ಯಾವಾಗಲೂ ಹೋಗ್ತಾ ನೋಡ್ಕೊಂಡು ಹೋಗ್ತಿದ್ದಿದ್ದು ಅಷ್ಟೇ. ಆದರೆ ಫಸ್ಟ್ ಟೈಮ್ ಊಟ ಮಾಡೋದಕ್ಕೆ ಅಂತ ಹೋಗಿದ್ದಂಥದ್ದು. ಅಲ್ಲೆಲ್ಲರದು ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣ ಮದುವೆ ಚೌಟ್ರಿ ಕಡೆ ಬಂತು. ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಿದ್ದೀವಿ ಅಲ್ಲಿ ಅಂತ. ಈಗಾಗಲೇ ನೋಡಿರೋರು ಗೊತ್ತಾಗಿರುತ್ತೆ ಆಲ್ಮೋಸ್ಟು ಯಾವ ದೇವಸ್ಥಾನ ಯಾವ ಏರಿಯಾದಲ್ಲಿ ಇದ್ದೀವಿ ಅಂತ. ಗೊತ್ತಾಗದೇ ಇರೋರು ಕೊನೆ ತನಕ ಬ್ಲಾಗ್ ನೋಡಿ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ಹೇಳಿ. ಸೊ ಅಲ್ಲಿಂದ ಬಂದಮೇಲೆ ರೂಮ್ಗೆ ಹೋಗಿ ಎಲ್ಲರೂ ಅವರು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಇಲ್ಲಿ ಹುಡುಗನ್ನ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಬಿಟ್ಟಿದ್ವಿ. ಯಾಕಂದರೆ ಚೌಟ್ರಿ ಹುಡುಗಿ ಕಡೆಯವ್ರದ್ದು ಸ್ವಲ್ಪ ಪ್ರಿಪ್ರೇಷನ್ ಬಾಕಿ ಇತ್ತು ಅಂತ ಅವ್ರು ಬಂದು ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ, ತಟ್ಟೆ ಸಾಮಾನು ಕಳಸೋ ಜೊತೆಗೆ. ಹಂಗಾಗಿ ಹುಡುಗನ ದೇವಸ್ಥಾನದ ಹತ್ರ ಬಿಟ್ಟು ಮತ್ತು ನಾವು ಏನು ಹುಡುಗನ ಕರ್ಕೊಂಡು ಬರೋಕ್ಕೆ ಮುಂಚೆನೇ ಲಗ್ನ ಕಟ್ಸೋ ಶಾಸ್ತ್ರ ಮಾಡಿಬಿಡೋಣ ಅಂತೇಳಿ ಅದನ್ನು ಕೂಡ ಮುಗಿಸಿದ್ರು. ಈ ಹಿಂದೆ ನೀವು ನೋಡಿದಾಗ್ಲೇ ಲಗ್ನ ಕಟ್ಟೋ ಶಾಸ್ತ್ರ ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರ ನಮ್ಮ ಹುಡುಗನ ಬಿಟ್ಟಿದ್ವಲ್ಲ, ಅವ್ರನ್ನ ಕರ್ಕೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ಹುಡುಗಿ ಮನೆ ಕಡೆಯವರು ಕಲಶ ಹಾಗೆ ತಟ್ಟೆ ಸಾಮಾನು ಜೊತೆ ಬಂದು ಹಾಗೆ ಇಲ್ಲಿ ಸೋದ್ರ ಮಾವ ಮಾಡಬೇಕಾಗಿದ್ದ ಕೆಲವು ಶಾಸ್ತ್ರಗಳಿರುತ್ತೆ ಗೊತ್ತಾ, ಹಸೆ ಕಂಬ ತರೋದು ಅದೆಲ್ಲ, ಅದನ್ನು ಕೂಡ ಇವಾಗಲೇ ಜೊತೆಲೇ ತೊಗೊಂಡೋಗೋಣ ಅಂತೇಳಿ ಅದಕ್ಕೆಲ್ಲ ಪೂಜೆ ಮಾಡಿ ಹುಡುಗನಿಗೆ ಹಾರ ಮತ್ತು ಆರತಿ ಜೊತೆ ಕರ್ಕೊಂಡು ಬಂದರು ಚೌಟ್ರಿಗೆ. ಇಲ್ಲಿ ಚೌಟ್ರಿ ಬಾಗಿಲಲ್ಲಿ ವೆಲ್ಕಮ್ ಮಾಡ್ತಿದ್ದಾರೆ. ಹುಡುಗನಿಗೆ ದೃಷ್ಟಿ ಎಲ್ಲ ತೆಗೆದು ಈಡ್ಗ ಎಲ್ಲ ಹೊಡೆದು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಇವತ್ತಿಗೆ ಇಷ್ಟೇ ಶಾಸ್ತ್ರಗಳು ಇದ್ದಿದ್ದಂಥದ್ದು. ನಾಳೆ ಮದುವೆ ಮುಹೂರ್ತ ಇರುತ್ತೆ. ಸೊ ಶಶಿ ಮದುವೆ ನನಗೆ ಹಳೆ ಕಾಲದ ಮದುವೆ ರೀತಿ ಫೀಲ್ ಕೊಡ್ತಿತ್ತು. ಯಾಕಂದರೆ ಇವಾಗೆಲ್ಲರೂ ಚೌಟ್ರಿಗೆ ಮಧ್ಯಾಹ್ನ ಬಂದು ರಾತ್ರಿ ರಿಸೆಪ್ಷನ್ನು, ಬೆಳಗ್ಗೆ ಮದುವೆ, ಮಧ್ಯಾಹ್ನ ಚೌಟ್ರಿ ಖಾಲಿ ಅನ್ನೋಂಗಿರುತ್ತೆ. ಆದರೆ ಶಶಿ ಮದುವೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಂಥ ಮದುವೆಗಳ ರೀತಿ ಇತ್ತು. ನಮ್ಮೂರಿಗೆ ರಾತ್ರಿ ಹುಡುಗ ಬಂದು ಯಾರ್ದಾದ್ರೂ ಮನೇಲಿ ಸ್ಟೇ ಆಗಿ ಬೆಳಗ್ಗೆ ದಾರೆ ಮುಗಿಸ್ಕೊಂಡು ಹುಡುಗಿನ ಕರ್ಕೊಂಡು ಹೋಗ್ತಿತ್ತು. ಆಮೇಲೆ ರಿಸೆಪ್ಷನ್ ಎಲ್ಲ ನಡೀತಿದ್ದಿದ್ದು ಹುಡುಗನ ಮನೆ ಮುಂದೆ. ಆ ರೀತಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಂಥ ಮದುವೆಗಳಿದ್ದಿದ್ದು. ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದರೆ ನಂಗೆ ಶಶಿ ಮದುವೆ ಅದೇ ರೀತಿ ಫೀಲ್ ಕೊಡ್ತಿತ್ತು. ಸೊ ಹುಡುಗನೆಲ್ಲ ಒಳಗಡೆ ಕರ್ಕೊಂಡು ಬಂದಿದ್ದಾಯಿತು. ಹಾಗೆ ಊಟ ಕೂಡ ರೆಡಿ ಮಾಡಿಸಿದ್ರು. ಅಂದರೆ ನಾವಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದಿದ್ದು. ಯಾಕಂದರೆ ನಮಗೂ ಜರ್ನಿ ಮಾಡಿ ಸುಸ್ತಾಗಿರುತ್ತಲ್ಲ, ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಬರೋಣ ಅಂತ ಅಂದ್ಕೊಂಡಿದ್ವಿ. ಊಟದ ಬಗ್ಗೆ ಅಂತೂ ಹೇಳಲೇಬೇಕು, ತುಂಬ ಚೆನ್ನಾಗಿತ್ತು. ಯಾಕಂದರೆ
ಹೇಳ್ತಾರಲ್ಲ, ಹುಡುಗನಿಗೆ ಹುಡುಗಿ ಆಸೆ, ಹುಡುಗಿಗೆ ಹುಡುಗನ ಆಸೆ, ಬಂದವರಿಗೆ ಊಟದ ಆಸೆ ಅಂತೇಳಿ. ಬಂದವ್ರಿಗೆ ಕೊನೆ ತನಕ ಅಂದರೆ ಹುಡುಗಿ ಬಿಟ್ಟು ಕೊನೆ ತನಕ ಮನಸ್ಸಲ್ಲಿ ಉಳಿಯೋದು ಊಟನೇ ಅಂತ ನಾನು ಅನ್ಕೋತೀನಿ. ಅದು ಯಾವುದೇ ಫಂಕ್ಷನ್ ಆಗಿದ್ರು ಕೂಡ ಊಟ ಚೆನ್ನಾಗಿದ್ರೆ ಅದು ಯಾವಾಗಲೂ ನೆನೆಸ್ಕೋತಿರ್ತಾರೆ. ಚೆನ್ನಾಗಿಲ್ಲದೇ ಇದ್ದರೂ ನೆನೆಸ್ಕೋತಾರೆ, ಯಪ್ಪ ಏನು ಊಟ ಅಂತ. ಚೆನ್ನಾಗಿದ್ದರೂ ನೆನೆಸ್ಕೋತಾರೆ. ಈ ರೀತಿ ಅದಕ್ಕೆ ಊಟದ ಬಗ್ಗೆ ಅಂತೂ ಒಂದು ಮಾತಿದ್ದೇ ಇರುತ್ತೆ. ಹಾಗಾಗಿ ಹೇಳಿದ್ದು ಊಟ ತುಂಬಾ ಚೆನ್ನಾಗಿತ್ತು. ಎಲ್ರದ್ದು ಊಟ ಆದಮೇಲೆ ದೇವ್ರ ದರ್ಶನಕ್ಕೆ ಅವಕಾಶ ಇದೆ ಅಂದರು ಯಾರ್ದೋ ಮೂಲಕ. ಇನ್ನು 9 ಗಂಟೆ ತನಕ ದರ್ಶನ ಮಾಡ್ಬೋದು ಅಂತ. ಹೊಸ ಗಂಡು ಹೆಣ್ಣು ಜೊತೆ ನಾವು ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಯಾರಿಗೆಲ್ಲ ಗೊತ್ತಾಯಿತು ಯಾವ ದೇವಸ್ಥಾನದಲ್ಲಿ ಮದುವೆ ನಡೀತಿದೆ, ಅಂದರೆ ಯಾವ ದೇವಸ್ಥಾನದ ಏರಿಯಾದಲ್ಲಿ ಮದುವೆ ನಡೀತಿದೆ ಅಂತೇಳಿ. ಅಫ್ಕೋರ್ಸ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಮ್ಮ ಕರ್ನಾಟಕದ ಅತಿ ದೊಡ್ಡ, ಅಂದರೆ ವಿಸ್ತಾರದಲ್ಲಿ ಅತಿ ದೊಡ್ಡ ದೇವಸ್ಥಾನದಲ್ಲಿ ನಾವಿವತ್ತಿದ್ದೀವಿ. ಇಲ್ಲೇ ಮದುವೆ ಕೂಡ ನಡೆಯುತ್ತೆ ನಾಳೆ ಬೆಳಗ್ಗೆ. ಯಾರಿಗೆಲ್ಲ ಗೊತ್ತಾಯಿತು ಕಮೆಂಟ್ ಮಾಡಿ ತಿಳಿಸಿ. ನಾನು ನಾಳಿನ ಬ್ಲಾಗಲ್ಲಿ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ಗೊತ್ತಾಗದೆ ಇರೋರಿಗೆ. ಸೊ ಬೈಕೋಬೇಡಿ, ಆವಾಗಲೇ ಬ್ಲಾಗ್ ಕೊನೆಯಲ್ಲಿ ಹೇಳ್ತೀನಿ ಅಂದೆ, ಇವಾಗ ನಾಳಿನ ಬ್ಲಾಗ್ ಅಂತ ಹೇಳ್ತೀನಿ ಅಂತಿದ್ದೀನಿ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟು, ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡೋಣ ಅಂತ ಅಷ್ಟೇ, ನಾಳಿನ ಬ್ಲಾಗಲ್ಲಿ ಹೇಳೋಣ ಅಂತೇಳಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಬ್ಲಾಗ್. ಅಂದರೆ ಮನೆಯಿಂದ ಚೌಟ್ರಿಗೆ ಮದುವೆ ಮನೆ ಕಡೆ ಸಾಗೋ ಅಂತ ಮಧ್ಯದಲ್ಲಿ ಏನೇನಾಯಿತು ಅಂತ ಹೇಳಿ ಈ ಬ್ಲಾಗಲ್ಲಿತ್ತು. ನಾಳಿನ ಬ್ಲಾಗ್ ಮದುವೆ ಬ್ಲಾಗ್ ಆಗಿರುತ್ತೆ. ಆದಷ್ಟು ಬೇಗ ಆ ಬ್ಲಾಗ್ ಜೊತೆ ಕೂಡ ಬರ್ತೀನಿ. ನಾಳೆನೇ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಯಾವಾಗ ಅಂತೇಳಿ. ಸೊ ಬೇಗ ಆಗಲಿ ಅಂತ ಅಷ್ಟೇ ಕೇಳ್ಕೊತೀನಿ. ಬೇಗ ಮಾಡೋ ಮನಸ್ಸು ಬರಲಿ ನನಗೆ ಅಂತ. ಮಾಡೋ ಮನಸ್ಸಿದೆ, ಆದರೆ ಸಮಯ ಕೊಡ್ತಿಲ್ಲ ಅಷ್ಟೇ. ಆ ಸಮಯನೂ ಬರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹಾಗೆ ಕನ್ಸನ್ಗೆ. ಸಿಗೋಣ ಮತ್ತು ನಾಳಿನ ಬ್ಲಾಗ್ ಜೊತೆ. ಅಲ್ಲಿ ತನಕ ಹೋಗಿ ಬರ್ತೀನಿ. ಧನ್ಯವಾದಗಳು.